ನೀವು ಈಗ ಚಿತ್ರರಂಗದಲ್ಲಿ ದರ್ಶನ್ ಅವರ ವಿಚಾರ ಆಗ್ಬೋದು ಅಥವಾ ಶಿವಣ್ಣನವರ ವಿಚಾರ ಆಗ್ಬೋದು, ಇಬ್ರು ಒಬ್ಬ ಮೇರು ನಟರು ಅಂತ ಹೇಳ್ಬೋದು. ಅವ್ರಿಬ್ರು ವಿಷಯವನ್ನ ನೀವು ನೆನಪಿಸ್ಕೊಂಡಾಗ, ಯಾಕಂದ್ರೆ ಅವ್ರ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ ಶಿವಣ್ಣ ಅವ್ರದ್ದು, ಇನ್ನು ದರ್ಶನ್ ಅವ್ರದ್ದು ಆರೋಗ್ಯನೂ ಸರಿ ಇಲ್ಲ, ಅದ್ರ ಜೊತೆಗೆ ಅವ್ರದ್ದು ವಿವಾದ ಬೇರೆ ಕೇಸು. ಸೊ ಎರಡು ನೆನ್ಸ್ಕೊಂಡಾಗ ಹೆಂಗ್ ಅನ್ಸುತ್ತೆ? ಎಂತ ದುರಂತ ಅಂತಂತಾನೆ ಅನ್ನಿಸ್ತದೆ ರೀ. ಎಲ್ಲ ಒಂದ್ ಕಡೆ ಹೆಂಗೆ ನಾವು ಚೆನ್ನೈನಲ್ಲಿ ಇದ್ವಿ ಎಲ್ಲಾರು, ಆ ಬೃಂದಾವನ್ ಎಕ್ಸ್ಪ್ರೆಸ್ ಅಲ್ಲಿ ಹೋಗೋದು, ಬೆಂಗಳೂರಲ್ಲಿ ಇರಿಯೋದು, ಶೂಟಿಂಗ್ ಮುಗಿಸ್ಕೊಳ್ಳೋದು, ಬರೋದು, ಅಮ್ಮವ್ರು ನೋಡ್ತಾ ಇದ್ವಿ. ನಾವು ಡ್ಯಾನ್ಸ್ ಕೃಷ್ಣನಿಗೆ ಕುಣಿದ ಎಲ್ಲ ಮಾಡುವಾಗ ಅಲ್ಲೇ ಇದ್ವಿ. ಆ ಪ್ರತಾಪ್ ಆರ್ಟ್ಸ್ ಅದ್ ಬಿಟ್ರೆ ದೇವಿ ಶ್ರೀದೇವಿ ಥಿಯೇಟರ್, ಅದು ಇನ್ನೊಂದು ಜಾಗ ಇತ್ತು ಅಲ್ಲಿ ಡಬ್ಬಿಂಗ್ ಮಾಡೋದು, ಅದು ಟಿ ನಗರ. ಹೌದೌದೌದು, ಅಲ್ಲಿ ನಡೆದ್ ಬಿಡೋದು. ಅದು ಹೆಂಗ ಒಂಥರ ಅದು ಇದು ವಿಚಿತ್ರವಾಗಿ ಏನ್ ಇಲ್ಲಿ ಬಂದು ನಾವು ಯಾಕೆ ಕಲಾವಿದರ ಜೊತೆಲೆ ಈ ತರ ಆಗ್ತಾ ಇದೆ ಅಂತಂದ್ರೆ, ಅದೇ ನನಗೆ ತುಂಬಾನೇ ನೋವಾಗ್ತಾ ಇದೆ ಮನ್ಸಿಗೆ, ಅದೇ ಬೇಜಾರಾಗ್ತಾ ಇದೆ. ನನಗೂ ಅಷ್ಟೇನೆ, ಅಮ್ಮವ್ರು ತೀರ್ಕೊಂಡಿದ್ದು ಕೆಲವೇ ತಿಂಗಳಲ್ಲಿ ನನಗೆ ಇದು ಅಪೆಂಡಿಸೈಟಿಸ್ ಹರ್ನಿಯಾ ಎರಡೂ ಆಯ್ತು, ತೊಂದರೆ ಆಯ್ತು ನನಗೆ. ಅಂದ್ರೆ ತುಂಬಾ ಶ್ರಮ ತಗೊಳ್ಳುವೆ ನಾ ಕೆಲಸ ಮಾಡಿದೆ. ಇತ್ತೀಚೆಗೆ ಮನೇಲಿ ಇರ್ತಕ್ಕಂಥವ್ರು ಬಿಡಿಸ್ಬಿಟ್ರಿ, ಯಾಕಂದ್ರೆ ನಾವು ಚೆನ್ನಾಗಿದ್ರೆ ಮಾತ್ರ ಒಂದಷ್ಟು ಜನ ಚೆನ್ನಾಗಿರ್ತಾರೆ ನಮ್ಮ ಕಂಡವರು ಅಂತ ಭಾವನೆಯಲ್ಲಿ ಪಾಪ ಏನು ಇದೆ ನೆನ್ಸ್ಕೊಂಡಾಗ ಅದು ತುಂಬಾನೇ ನೋವಾಗತ್ತೆ ನಮ್ಗೆ. ಆಮೇಲೆ ಯಾವುದಕ್ಕೂ ಮನುಷ್ಯನಲ್ಲಿ ನಮ್ಮ ಹಿರಿಕರು ಹೇಳಿದಾದ್ರೂ ನಾವು ಕೇಳುವಂತ ಸ್ಥಿತಿನಲ್ಲಿ ಇರ್ಬೇಕು. ಈಗ ನಮ್ಮ ಆರೋಗ್ಯನ ನಾವು ನೋಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ, ಎಲ್ಲೋ ನಮ್ಮ ಮನೇಲಿ ತಾಯಿಯೋ ಯಾರು ಹಿರಿಯರು ಇಲ್ಲಪ್ಪ ಊಟ ಮಾಡಿದ್ಯೇನೋ ಕರೆಕ್ಟಾಗಿ ಮಾಡ್ಬಿಡಪ್ಪ, ಯಾಕೆ ಇಷ್ಟೊತ್ತು ಮಾಡ್ಲಿಲ್ಲ, ಯಾಕೆ ಇಷ್ಟು ಲೇಟು ಅಂತ ಕೇಳ್ತಾರೆ. ಅದ್ರಲ್ಲಿ ಎಷ್ಟೋ ಅನುಭವ ಇರುತ್ತೆ, ಅರ್ಥಗಳಿರುತ್ತೆ. ಇವತ್ತು ನಮ್ಮನ್ನ ಹೆತ್ತವರು ನಮ್ಮ ಜೊತೆಲಿ ಇಲ್ದಿರ ಇರ್ಬೋದು, ಆದ್ರೆ ಅವರ ಮಾತುಗಳು, ಅವರ ಎಚ್ಚರಿಕೆ ನಮ್ಮ ಜೊತೆಲಿ ಇರ್ಬೇಕು ಯಾವಾಗ್ಲೂ. ಆಮೇಲೆ ಇದು ನಮ್ಗೆ ಒಂದ್ ಸ್ವಲ್ಪ ಕಾಲ ನಮ್ಮ ಆಯುಷನ್ನ ಅಭಿವೃದ್ಧಿ ಮಾಡ್ಕೊಂಡು ಒಂದಷ್ಟು ತಳ್ಳಕ್ಕೆ. ಯಾಕೆ ನಮ್ಮ ಆಯುಷ ಅಭಿವೃದ್ಧಿ ಆಗ್ಬೇಕು? ಶಿವಣ್ಣವ್ರಾಗ್ಲಿ ದರ್ಶನ್ ಅವರಾಗ್ಲಿ ನಿರಂತರ ಕನ್ನಡ ಚಿತ್ರರಂಗದಲ್ಲಿ, ಅದು ಶಿವಣ್ಣವ್ರು ನಿನಗೆ ಯೋಚನೆ ಮಾಡ್ಲೇ ಹೋಗಿ ಯಾವ್ದಾದ್ರು ಬಂದ್ರು ಒಪ್ಕೊಳ್ಳೋದು, ಮಾಡೋದು, ಪಾತ್ರ ಮಾಡೋದು, ನಾನು ಇದೀನಿ ಥ್ರೂ ಔಟ್, ನಾನು ಇದೀನಿ. ಅದು ಎಂತ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದ್ ಸಿನಿಮಾ ಸರಿ ಹೋಗ್ಲಿಲ್ಲ ಅಂದ ತಕ್ಷಣ ಎಲ್ರು ಬಿಟ್ಬಿಟ್ಟು ನಾನು ಸೆಲೆಕ್ಟಿವ್ ಅಲ್ಲ, ಬಾ ಮಾಡು, ಅದೇನಿದೆ ಮಾಡು, ಅದು ಗ್ರೇಟ್. ನನ್ನ ತಾಯಿಯವರು ಯಾವ ಪಾತ್ರ ಬಂದ್ರು ಒಪ್ಕೊಂಡು ಅದಕ್ಕೆ 650 ಸಿನಿಮಾ ಮಾಡಿದ್ರು. ಸೊ ಆ ಪೊಟೆನ್ಷಿಯಲ್ ಅವ್ರ ಹತ್ರ ಇತ್ತು ಶಿವಣ್ಣ ಅವ್ರ ಹತ್ರ. ಅದು ನಿಜವಾಗ್ಲೂ ತುಂಬಾ ಮೆಚ್ಚತಕ್ಕದ್ದು. ಸೇಮ್ ಇವರು ಈ ರೀತಿ ಒಪ್ಪನಿಗೆ ಬಂದು ಒಬ್ಬ ಉದ್ಯಮಿ ತರನೇ ನಡ್ಕೊಂಡ್ರು. ಈಗ ದುಡ್ಡನ್ನ ಹೇಗೆ ನಾವು ಬೆಳೆಸ್ಬಿಟ್ಟು ಹೇಗೆ ಮಾಡ್ಬೇಕು, ಈ ಟ್ರ್ಯಾಕ್ ನಲ್ಲೇನೆ ಯಾವ ರೀತಿ ಮಾಡ್ರೆ ಸರಿ ಹೋಗುತ್ತೆ ಅಂತ. ಶ್ರಮ ಏನಾಗತ್ತೆ ಗೊತ್ತಾ ಇವ್ರಿ ನಿಮ್ಗೆ, ದೇಹ ಶ್ರಮಕ್ಕಿನ್ನ ತಲೆಗೆ ನಾವು ತಗೊಳ್ತೀವಲ್ಲ, ಅದು ಬರ್ಡನ್ ಜಾಸ್ತಿ ಆಗ್ಬಿಡುತ್ತೆ. ನಮ್ಮನ್ನ ಅರಿದೇನೆ ರಕ್ತನಾಳಗಳು ಬ್ಲಾಕ್ ಆಗ್ಬಿಡ್ತವೆ, ನಮ್ಮನ್ನ ಅರಿದೇನೆ. ಹೌದು, ದರ್ಶನ್ ಅವ್ರ ಪರಿಸ್ಥಿತಿ ನೋಡಿದಾಗ ಹೀಗಾಗುತ್ತೆ, ಅಲ್ಲೇ ಶಿವಣ್ಣ ಅವ್ರ ಪರಿಸ್ಥಿತಿ ನೋಡಿದಾಗ ಏನೇನಾಗೋಗುತ್ತೆ ಈ ಭೂಮಿ ಮೇಲೆ. ಅದರಲ್ಲಿ ನಮ್ಮ ಕನ್ನಡದ ಕಲಾವಿದರಿಗೆ ಯಾಕೆ ಈ ತರ ಒಂದು ನೋವಿನ ಪರಿಸ್ಥಿತಿ ಬಂದು ಸಿಗಾಕೊಂಡ್ಬಿಡತ್ತೆ ಅಂತಾನೆ ತುಂಬಾನೇ ಬೇಜಾರಾಗುತ್ತೆ. ಅದರಲ್ಲಿ ನಾನು ಮಾಡ್ಬೇಕಾಗಿತ್ತು ಫೋನ್ ಮಾಡ್ಬೇಕು, ಇವರು ಡೈರೆಕ್ಟ್ರು ಫೋನ್ ಮಾಡಿದ್ರು, ನನಗೆ ಅಮ್ಮವ್ರ ಆರೋಗ್ಯ ಸರಿ ಎಲ್ಲ, ನಾನು ಅಷ್ಟುಗಳಾಗತ್ತೆ. ಏನ್ ಪ್ಯಾನ್ ಇಂಡಿಯಾ 4 ಮಾಂಸ ಇದ್ರ ಮಧ್ಯೆ ಇರ್ತಕ್ಕಂಥ ಇದನ್ನ ಸುತ್ಕೊಂಡ್ರೆ ಈ ಜೀವಕ್ಕೇನೆ ಗ್ಯಾರಂಟಿ ಇಲ್ವಲ್ಲ. ಏನ್ರಿ ಪ್ಯಾನ್ ಇಂಡಿಯಾ ಮಾಡ್ಕೊಂಡು ಏನ್ರಿ ಭಯ ಬಿಡ್ಕೊಬೇಕು ನಾವು? ಯಾವ್ದು ಅವಶ್ಯಕತೆ ಇಲ್ಲ ರೀ. ನಮ್ಮ ನಾಡೊಳಗೆ ನಿಮ್ ತಂದೆ ತಾಯಿಂದ್ರ ಆಶೀರ್ವಾದದಲ್ಲಿ ನಮ್ದೇ ಈ ಜನಗಳ ಮಧ್ಯೆ ನಾವು ಏನ್ ಇಟ್ಕೊಂಡ್ ಬಂದ್ವಿ ಅದನ್ನ ಕೇಳ್ತೇವೆ. ಏನ್ ಇಟ್ಕೊಂಡ್ ಬಂದ್ವಿ ಇಂಡಸ್ಟ್ರಿಗೆ? ನಾನು ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಡ್ರಿ ನಾ ಮಾತಾಡ್ತೀನಿ. ನನ್ನ ತಾಯಿಯವರು ಒಂದೊತ್ತು ಊಟಕ್ಕಿದ್ರೆ ಸಾಕು ಅಂತ ಬಂದ್ರು. ಭಗವಂತ 3 ಹೊತ್ತು ಕೊಟ್ಟ, ಬಾಳಕ್ಕೊಂದ್ ಮನೆ ಇದ್ರೆ ಸಾಕು, 3-4 ಮನೆ ಕೊಟ್ಟ. ಅಯ್ಯೋ ನಾನು ಭತ್ತ ಗಿತ್ತ ಬೆಳ್ಕೋಬೇಕು ಅಂತಂದ 17 ಎಕರೆ ತಮಿಳ್ನಾಡಿನ ಜಮೀನು ಕೊಟ್ಟ, ಎಲ್ಲಾ ಕಡೆ ಕೊಟ್ಟ. ಆದ್ರೆ ಈ ಪ್ರಾಣನ ಕೂಡಿಕೊಳ್ಳಕ್ಕೆ ಯಾವ್ದು ಬೀರಕೋರ ಇಲ್ಲಲ್ಲಪ್ಪ, ಲಾಕರು ಇಲ್ಲ, ಬ್ಯಾಂಕ್ ಅಕೌಂಟ್ ಇಲ್ಲ, ಪ್ರಾಣ ಕೂಡಿಗೆ ಏನಪ್ಪ ಮಾಡಿದ್ರು? ಹೋಗಿರೋ ಪ್ರಾಣ ವಾಪಸ್ ಕೊಡು ಅಂತ ಕೇಳಕ್ಕಾಗಲ್ಲ. ಅದೆಲ್ಲ ನೆನ್ಸ್ಕೊಂಡಾಗ ಯಾವ ಮಟ್ಟಕ್ಕೆ ಎಷ್ಟಕ್ ಬೇಕು, ಏನ್ ಬೇಕು ಇಲ್ಲ. ಇವರು ಎಲ್ರಿಗೂ ನಾ ಹೇಳ್ತೀನಿ, ಕಾನೂನ್ಗಿಂತ ದೊಡ್ಡವರು ಯಾರು ಇಲ್ಲ. ಶಿವಣ್ಣನ ವಿಷಯದಲ್ಲಿ ಅವರ ಸ್ಥೈರ್ಯ ಇದೆಲ್ಲ, ಆತ್ಮಸ್ಥೈರ್ಯ ಭಾರಿ ದೊಡ್ಡದು. ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನಾನು ಭಗವಂತನ ಹತ್ರ ಏನ್ರೆ ಅವರು ಕ್ಷೇಮವಾಗಿ ಹೋಗಿ, ಲಾಭವಾಗಿ, ಆರೋಗ್ಯವಾಗಿ,
ಅಭಿವೃದ್ಧಿ ಹೊಂದ್ಕೊಂಡು ಮತ್ತೆ ಬಂದು ಕನ್ನಡ ಚಿತ್ರರಂಗದಲ್ಲಿ ಅವ್ರು ನಟಿಸಕ್ಕಿಂತ ಜಾಸ್ತಿ ಒಂದು ಗಾಡ್ ಫಾದರ್ ತರ ಕೂತ್ಕೊಂಡು ರಾಜನ್ ತರ ಎಲ್ರಿಗೂ ಪ್ರೋತ್ಸಾಹ ಕೊಟ್ಕೊಂಡು ತಾನು ಜೀವನ ಮಾಡಿ ಆರೋಗ್ಯ ಕೆಡಿಸ್ಕೊಳ್ಳೋದು ಬೇಡ, ಚೈತನ್ಯ ಇದೆ ಅಂತ ಹೇಳ್ಬಿಟ್ಟು ನಾವು ಜೀವಕ್ಕೆ ದಂಡನೆ ಕೊಡಬಾರ್ದು. ಇವಾಗ ನನ್ನ ತಾಯಿಯವರು ಕಳ್ಕೊಂಡು ನಾನು 1 ವರ್ಷ ಆಗೋಗಿದೆ. ಇವತ್ತೇವ್ರೆ ನನಗೆ ಅಮ್ಮನ ಜವಾಬ್ದಾರಿ ಏನು ಅಂತ ಅರ್ಥ ಆಗ್ತಾ ಇದೆ. ಜವಾಬ್ದಾರಿ ಭಾರಿ ದೊಡ್ಡದು. ಈಗ ನೀವೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ ನೋಡ್ರಿ, ನನ್ನಿಂದಾಗಿದ್ದು ಏನು ಕಳೆದ ತಲೆಮಾರಿನ ಈಗ 80ರ ದಶಕ 70ರ ದಶಕ ಏನು 90ರ ದಶಕದ ಕೆಲವು ಕಲಾವಿದರ ಪರಿಸ್ಥಿತಿಗಳು ನಾನು ಹೇಳ್ತೇನೆ ಸ್ವಲ್ಪ ಸರಿ ಇಲ್ದಿರ ಇರ್ಬೋದು. ಸೊ ನನ್ನಿಂದಾಗಿದ್ದು ತಿಂಗಳಿಗಾಗಿದ್ದು ನಾನು ಮಾಡ್ತಾನೆ ಇದ್ದೀನಿ ನಾನು. ಸೊ ಇದನ್ನ ನೋಡಿದಾಗ ಕನ್ನಡ ಚಿತ್ರರಂಗದ ಸ್ಥಿತಿಗತಿಗಳನ್ನ ನಾವು ಯೋಚನೆ ಮಾಡಬಹುದು. ಶೋಚನೀಯವಾಗಿದೆ.